ಗೆ ಸ್ವಾಗತ. ದೇವರ ಬಗ್ಗೆ ಸಾಹಿತಿಗಳ ಹೇಳಿಕೆ ವಿಚಾರಕ್ಕೆ ಸಾಹಿತಿಗಳಾದ UR ಅನಂತಮೂರ್ತಿ ಎಂಎಂ ಕಲಬುರ್ಗಿ ವಿರುದ್ಧ ದೂರು ದಾಖಲಾಗಿದೆ. 7ನೇ ACMM ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ವಕೀಲರಾದ ಧರ್ಮಪಾಲ್ ಮತ್ತು ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿದೆ. ಸಾಹಿತಿಗಳ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಈ ದೂರನ್ನು ದಾಖಲಿಸಿರುವಂಥದ್ದು. ದೇವರ ಬಗ್ಗೆ ಸಾಹಿತಿಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಹಿತಿಗಳಾದ UR ಅನಂತಮೂರ್ತಿ ಎಂಎಂ ಕಲಬುರ್ಗಿ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ. 7ನೇ ACMM ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ವಕೀಲರಾದಂಥ ಧರ್ಮಪಾಲ್ ದಿಲೀಪ್ ಅವರಿಂದ ದೂರು ದಾಖಲಾಗಿದೆ. ಸಾಹಿತಿಗಳ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಕಿರಣ್, ಸಾಹಿತಿಗಳ ಹೇಳಿಕೆಗೆ ಅವರ ವಿರುದ್ಧ ಈಗ ದೂರು ಕೂಡ ದಾಖಲಾಗಿರುವಂತಹದ್ದು ವಕೀಲರಾದಂಥ ಧರ್ಮಪಾಲ್ ಮತ್ತು ದಿಲೀಪ್ ಅವರಿಂದ. ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಸೇರಿಸಲಾಗಿದೆ ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಮಧುಸೂದನ್, ದೇವರ ವಿಗ್ರಹದ ಮೇಲೆ ಮೂತ್ರ ಮಾಡುವಂತಹ ವಿಚಾರದ ಬಗ್ಗೆ ಹೇಳಿಕೆ ನೀಡಿದಂತಹ ಸಾಹಿತಿಗಳಾದ ಎಂಎಂ ಕಲಬುರ್ಗಿ ಮತ್ತೆ ಅನಂತಮೂರ್ತಿ ಇವರ ವಿರುದ್ಧ ವಕೀಲರು ಇಬ್ರು ದೂರನ್ನ ದಾಖಲಿಸಿರುವಂತದ್ದು. ಅಂದ್ರೆ ದೂರುದಾರ ಜಗನ್ ಕುಮಾರ್ ಅವರು ವಕೀಲರಾದ ಧರ್ಮಪಾಲ್ ಹಾಗೂ ದಿಲೀಪ್ ಕುಮಾರ್ ಇವರ ಮೂಲಕ 7 ACM ಬೆಂಗಳೂರಿನ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ದಾರೆ. ಈ ದೂರಿನಲ್ಲಿ ಅವರು ಪ್ರಮುಖವಾಗಿ ನಮೂದಿಸಿರುವಂತಹ ಅಂಶ ಏನಂದ್ರೆ ಇಂತಹ ಒಂದು ಹೇಳಿಕೆಯಿಂದ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಅಂಶವನ್ನು ಅವರು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇವತ್ತು ಈ ಒಂದು ಖಾಸಗಿ ದೂರು ಬೆಂಗಳೂರಿನ 7 ACM ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಅಕ್ಟೋಬರ್ 3ಕ್ಕೆ ಈ ಒಂದು ವಿಚಾರಣೆ ಮುಂದೂಡಿಕೆ ಆಗಿದೆ. ಮುಂದಿನ ಅಕ್ಟೋಬರ್ 13ರಂದು ಈ ಒಂದು ವಿಚಾರಣೆ ಮುಂದೆ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಮಧುಸೂದನ್, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ದೇವರ ಬಗ್ಗೆ ಸಾಹಿತಿಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ UR ಅನಂತಮೂರ್ತಿ ಎಂಎಂ ಕಲಬುರ್ಗಿ ವಿರುದ್ಧ 7ನೇ ACMM ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ವಕೀಲರಾದ ಧರ್ಮಪಾಲ್ ಮತ್ತು ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿರುವಂಥದ್ದು. ಸಾಹಿತಿಗಳ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ.